ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 25ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನೋಡಿಮ್ಮ, ಒಂದಕ್ಕಿಂತ ಒಂದು ದಿವಿನಾದ ವರಗಳು. ಒಂದಿಷ್ಟು ಜಾತಕ ಜೊತೆಗೆ ಫೋಟೋಗಳ ಸಮೇತ ಬಂದಿದ್ದ ಮದುವೆ ದಲ್ಲಾಳಿಯೊಬ್ಬ. ನಮ್ಮ ಹುಡುಗಿಗೆ ಒಂದೊಳ್ಳೆ ಸಂಬಂಧ ನೋಡ್ಬಿಡಿ. ಹುಡುಗಿ ಅಪ್ಪಟ ಬಂಗಾರ, ಮನೆ ಕೆಲಸ ಬಗ್ಸೆ ಎಲ್ಲ ಬರುತ್ತೆ, ಓದಲ್ಲೂ ಹುಷಾರಿದ್ದಾಳೆ. ಮತ್ತೆ ಅವಳು ಎಷ್ಟು ಮೃದು ಅಂದ್ರೆ ಅಕ್ಕಪಕ್ಕದ ಮನೆಯವರು ಅವಳ ವಾಯ್ಸ್ ಕೂಡ ಕೇಳಿಲ್ಲ. ಒಂದು ದಿನ ದನಿ ಎತ್ತು ಮಾತಾಡೋಳಲ್ಲ ಹುಡುಗಿ, ಅಷ್ಟು ಒಳ್ಳೆಯವಳು. ರೇಣುಕಾ ಸ್ವಾತಿಯನ್ನು ಹೊಗಳಿದ್ದು ಕೇಳಿ ದೇವಿಕಾ ಸಂತೋಷಗೊಂಡರು. ಆಯ್ತಮ್ಮ, ಒಂದೊಳ್ಳೆ ಹುಡುಗನ್ನೇ ನೋಡೋಣ. ನಾವೇನಿದ್ರೂ ನಿಮಿತ್ತ ಮಾತ್ರ. ಜೋಡಿಗಳನ್ನ ಮೊದಲೇ ನಿಶ್ಚಯ ಮಾಡಿಟ್ಟಿರ್ತಾನೆ ಆ ದೇವರು, ಅವರನ್ನ ಹುಡ್ಕೋದಷ್ಟೇ ನಮ್ಮ ಕೆಲಸ ಎಂದು ಹೇಳಿ ಕಾಫಿ ತಿಂಡಿಯ ಸಮಾರಾಧನೆ ಮುಗಿಸಿ ಅವಿನಾಶ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಹೊರಟರು. ಅಣ್ಣ, ಸ್ವಾತಿ ಮದುವೆ ಒಂದು ಸೆಟ್ ಆಗ್ಬಿಟ್ರೆ ಸಾಕು. ಹೇಗಿದ್ರೂ ನನ್ನ ಮದುವೆಲಿ ಹಾಕಿದ ಸರ ಬಳೆ ಎಲ್ಲ ಇದೆ. ವರೋಪಚಾರಕ್ಕೆ ಕೂಡ ಬೆಳ್ಳಿ ಪಾತ್ರೆ ನಂದೇ ಇದೆ. ಇನ್ನೂ ಮದುವೆ ಖರ್ಚಿಗೆ ಅಪ್ಪ ಇಟ್ಟಿದ್ದ ಫಿಕ್ಸೆಡ್ ದುಡ್ಡಿದೆ. ಅಕಸ್ಮಾತ್ ಇನ್ನೂ ಹೆಚ್ಚು ಬೇಕಾಯ್ತು ಅಂತಂದ್ರೆ ಅಪ್ಪ ನನ್ನ ಹೆಸರಿಗೆ ಬರ್ತಿರೋ ಮನೆ ಇದೆಯಲ್ಲ, ಅದನ್ನ ಮಾರ್ಬಿಟ್ರಾಯ್ತು. ಒಂದು ರೀತಿಯ ನಿಶ್ಚಿಂತೆಯಿಂದ ನುಡಿದರು ದೇವಿಕಾ. ಮನೆ ಮಾರೋ ಮಾತೆಲ್ಲ ಯಾಕೆ ಆಡ್ತೀಯಾ? ಅದು ನಿನ್ ಭವಿಷ್ಯಕ್ಕಿರೋದು. ಸ್ವಾತಿ ಮದುವೆ ಖರ್ಚಿನ ಬಗ್ಗೆ ಹೆಚ್ಚು ಯೋಚನೆ ಮಾಡಲೇಬೇಡ. ನಾನಿಲ್ಲೇನದಕ್ಕೆ? ನಮಗೇನು ಹೆಣ್ಮಕ್ಳಿದಾರೇನು? ಸ್ವಾತಿನೇ ನಮಗೆಲ್ಲ. ಅಣ್ಣ ಹೇಳಿದಾಗ ಕಣ್ಣು ತುಂಬಿಕೊಂಡಳು ದೇವಿಕಾ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಅಣ್ಣ, ಕಣ್ಣ ನೀರು ತಿಳುಕಿಸುತ್ತಾ ಹೇಳಿದರು. ನೋಡ್ದೀವಿ, ಇಷ್ಟು ದಿನ ನಾನು ಸ್ವಲ್ಪ ಕಠಿಣವಾಗಿ ಯಾಕೆ ವರ್ತಿಸ್ತಾ ಇದ್ದೆ ಗೊತ್ತಾ? ಮಕ್ಕಳಿಗೆ ಕಷ್ಟ ಸುಖ ಗೊತ್ತಾಗ್ಲಿ ಅಂತ, ಅವ್ರಿಗೂ ದುಡ್ಡಿನ ಬೆಲೆ ತಿಳಿಲಿ ಅಂತ. ಈಗ ದೊಡ್ಡೋರಾಗಿದ್ದಾರೆ, ಒಳ್ಳೇದು ಕೆಟ್ಟದ್ದು ಗೊತ್ತಾಗುತ್ತೆ. ಈಗ ನಾನು ಎಷ್ಟು ದುಡ್ಡು ಕೊಟ್ರೂ ಕೆಟ್ಟ ದಾರಿ ದುಳಿಯಲ್ಲ ಅನ್ನೋ ಧೈರ್ಯ ಎಂದಾಗ, ಛೇ, ಅಣ್ಣ ದೇವ್ರಂತೋನು. ಇಷ್ಟು ದಿನ ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅವನ ಬಗ್ಗೆ. ತಪ್ಪಾಯ್ತಪ್ಪ ದೇವ್ರೆ ಎಂದು ಮನಸ್ಸಿನಲ್ಲೇ ದೇವರಿಗೆ ನಮಸ್ಕಾರ ಹಾಕಿದಳು ದೇವಿಕಾ. ಅಮ್ಮ, ನೆನ್ನೆ ಕೊಟ್ಟಿದ್ನಲ್ಲ 500 ರೂಪಾಯಿ, ಅದನ್ನು ಕೊಡಮ್ಮ. ಶೆಟ್ರಂಗಡಿಗೆ ಕೊಟ್ಟು ಹೋಗ್ತೀನಿ. ಬೆಳಿಗ್ಗೆ ಆಫೀಸಿಗೆ ಹೊರಟ ಸಂಜಯ್ ವಿಜಯಮ್ಮನನ್ನು ಕೇಳಿದ. 500 ರೂಪಾಯಿ ಎಲ್ಲಿದೆ? ಆ ದುಡ್ಡು ಖರ್ಚಾಗೋಯ್ತು, ನಿಶ್ಚಿಂತೆಯಿಂದ ಹೇಳಿದರು ವಿಜಯಮ್ಮ. ಖರ್ಚಾಯ್ತಾ? ಹೆಂಗೆ? ಅರೆ, ಹೆಣ್ಮಗಳು ಮನೆಗೆ ಬಂದಾಗ ಬರೀ ಕೈಯಲ್ಲಿ ಕಳ್ಸಕ್ಕಾಗುತ್ತೇನೋ? ಕುಂಕುಮದ ಜೊತೆ 500 ರೂಪಾಯಿ ಇಟ್ಟು ಕೊಟ್ಟು ಕಳಿಸ್ದೆ. ಯಾವುದೇ ಉದ್ವೇಗವಿಲ್ಲದೆ ಹೇಳಿದರು. ಅಮ್ಮ, ಅದ್ ನನ್ ಸಾಲ ತಂದಿದ್ದಮ್ಮ. ಅದಿದ್ದಿದ್ರೆ ಶೆಟ್ರಂಗಡಿ ಸಾಲನಾದ್ರೂ ತೀರಿಸ್ಬೋದಾಗಿತ್ತಲ್ಲಮ್ಮ. ಅಸಹಾಯಕತೆಯಿಂದ ನುಡಿದ ಸಂಜಯ. ಅಯ್ಯೋ, ಮನೆಗ್ ಬಂದ ಮಗಳಿಗೆ ಕುಂಕುಮ ಕೊಡೋಷ್ಟು ಸ್ವತಂತ್ರ ನಂಗಿಲ್ವೇನೋ? ನಿನ್ನಪ್ಪ ಇರುವಾಗ ಒಂದಿನ ಕೂಡ ನನ್ನ ಕೈ ಹಿಡ್ತಾ ಮಾಡ್ದವ್ರಲ್ಲ. ಅಷ್ಟಿಲ್ದೆ ಹೇಳ್ತಾರ, ಗಂಡನ ರಾಜ್ಯ ರಾಮ್ ರಾಜ್ಯ, ಮಕ್ಕಳ ರಾಜ್ಯ ರಾವಣ ರಾಜ್ಯ ಅಂತ. ಈಗ ನೀನ್ ದುಡಿಯೋನಪ್ಪ, ನೀನೇ ಮನೆಗೆ ಯಜಮಾನ. ನೀನ್ ಹೇಳ್ದಂಗೆ ನಾನ್ ಕೇಳ್ಕೊಂಡಿರ್ಬೇಕು. ಅದಕ್ಕೆ ಹೇಳೋದು, ಗಂಡ ಇರೋ ತನಕ ಮಾತ್ರ ಹೆಣ್ಣಿಗೆ ಬೆಲೆ ಅಂತ ಎಂದು ಹೇಳುತ್ತಾ ಸೆರಗಿನ ತುದಿಯಿಂದ ಕಣ್ಣು ಮುಗುವರೆಸಿಕೊಂಡರು. ತಾಯಿಯ ಮಾತುಗಳನ್ನು ಕೇಳಿ ಅವರ ಕಣ್ಣಲ್ಲಿ ನೀರನ್ನು ನೋಡಿ ಸಂಜುವಿಗೆ ತುಂಬಾ ಬೇಸರವಾಯಿತು. ಅಯ್ಯೋ ದೇವ್ರೆ, ನನಗೇನ್ ಹೇಳ್ದೆ ಅಂತ ಈಗ ಅಳ್ತಾ ಇದೆಯಮ್ಮ. ಸರಿ ಬಿಡು, ನಂದೇ ತಪ್ಪಾಯ್ತು, ಇನ್ಮೇಲೆ ನಿಂಗೇನು ಹೇಳಲ್ಲ ಎಂದು ಹೇಳಿ ಆಫೀಸಿಗೆ ಹೊರಟು ಹೋದನು. ಅಂತೂ ನಿಮ್ ತಲೆನೇ ತಲೆ ಕಣ್ರಿ. ದೇವಿಕಂಗೆ ನಿಮ್ಮೇಲೆ ಸ್ವಲ್ಪ ಕೂಡ ಅನುಮಾನ ಬರ್ದೇ ಇರೋ ಹಾಗೆ ಮಾತಾಡಿದ್ರಲ್ಲ. ಗಂಡನ ಬುದ್ಧಿವಂತಿಕೆ ಕಂಡು ಹೆಮ್ಮೆಯಿಂದ ಹೇಳಿದಳು ರೇಣುಕಾ. ಹೌದು ಮತ್ತೆ, ಈಗ ಸೀದಾ ಹೋಗಿ ನಮ್ ಸಂತುಗೂ ಸ್ವಾತಿಗೂ ಮದ್ವೆ ಮಾಡೋಣ ಅಂತ ಹೇಳಿದ್ರೆ ದೇವಿ ಒಪ್ತಾಳೋ ಇಲ್ವೋ ಯಾರಿಗ್ ಗೊತ್ತು? 4 ವರೆಗಳ ಕಡೆಯವರು ಸ್ವಾತಿನ ಒಪ್ತಾ ಇಲ್ಲ ಅಂತ ಹೇಳಿದಾಗ ಅವಳಿಗೆ ಬುದ್ಧಿ ಬರುತ್ತೆ. ಸಂತು ಜೊತೆ ಮದುವೆಗೆ ಕುಣ್ಕೊಂಡು ಒಪ್ತಾಳೆ. ಅವಿನಾಶ ತನ್ನ ಕುಟಿಲ ಉಪಾಯವನ್ನು ತನ್ನ ಸಹಧರ್ಮಿನಿಗೆ ಅರುಹಿದ. ಆದ್ರೆ ಬಂದವರಲ್ಲಿ ಯಾರಾದರೂ ಸ್ವಾತಿನ ಒಪ್ಬಿಟ್ರೆ? ರೇಣುಕಾ ಸಂದೇಹ ವ್ಯಕ್ತಪಡಿಸಿದಳು.
ಒಪ್ಗೆ ಅನ್ನೋರ್ ಬಾಯಿಂದಾನೆ ಒಪ್ಗೆ ಇಲ್ಲ ಅಂತ ಹೇಳ್ಸೋದ್ ನಂಗೆ ಕಷ್ಟ ಅಂತೀಯಾ? ವಕ್ರನಗೆ ಬೀರ್ತಾ ಹೇಳಿದ ಅವಿನಾಶ. ಆಯ್, ಇಲ್ಲ ಬಿಡ್ರಿ, ಅದೆಲ್ಲ ನಿಮಗೆ ಕಷ್ಟನೇ ಇಲ್ಲ. ನೀವೊಂಥರ ಮಾಡ್ರನ್ ಶಕುನಿ ಇದ್ದಾಗೆ, ರೇಣುಕಾ ಮಾತಿನ ಭರದಲ್ಲಿ ಹೇಳಿದಳು. ಹೌದು ಕಣೆ, ಹೌದು. ನೀನ್ ಹೆತ್ತಿರೋ ಆ ಶುದ್ಧ ಶುಂಠಿ ನನ್ನ ಮಗ ಉದ್ಧಾರ ಆಗ್ಲಿ ಅಂತ ಕಷ್ಟಪಡ್ತಾ ಇದ್ದೀನಲ್ಲ, ಅದಕ್ಕೆ ನೀನ್ ನನ್ನನ್ನು ಶಕನಿ ಅನ್ಬೇಕಾದ್ದೆ. ಅದಕ್ಕೆ ಹೇಳೋದು ಅಪಾತ್ರದಾನ ಮಾಡಬಾರ್ದು ಅಂತ. ನಿಮಗೋಸ್ಕರ ನನ್ನ ಜೀವ ತೆಗೆದ್ರೂ ನಿಮ್ಮ ಹತ್ರ ಮಾತು ಕೇಳೋದು ತಪ್ಪಲ್ಲ ನಮಗೆ ಎಂದು ಹೇಳಿ ಸಿಟ್ಟು ಮಾಡಿಕೊಂಡು ಮನೆಯಿಂದ ಹೊರಗೆ ಹೋದನು. ಅದ್ಗೆ ಯಾಕತ್ಗೆ ಅಣ್ಣ ಸಿಟ್ಟು ಮಾಡ್ಕೊಂಡು ಹೋದಾಗಿತ್ತು? ಹೊರಗಡೆ ತುಳಸಿ ಮುಂದೆ ದೀಪ ಹಚ್ಚುತ್ತಿದ್ದ ದೇವಿಕಾ ಕೇಳಿದಳು. ಎಲ್ಲ ನನ್ನ ಹಣೆ ಬರ. ನಿಮ್ಮಂಥ ಪೀಡೆಗಳೆಲ್ಲ ಬಂದು ಸೇರ್ಕೊಂಡಿದ್ದೀರಲ್ಲ, ನಮಗೆಲ್ಲಿಂದ ನೆಮ್ಮದಿ ಬರಬೇಕು. ನಿಮ್ಮಿಂದಾನೇ ನಮ್ಮಿಬ್ಬರ ಮಧ್ಯ ಜಗಳ ಆಯ್ತು. ಸಿಟ್ಟಿನ ಭರದಲ್ಲಿ ನುಡಿದಳು ರೇಣುಕಾ. ನನ್ನಿಂದನಾ? ನಾನೇನ್ ಮಾಡಿದೆ ಅತ್ತಿಗೆ? ನಿಧಾನವಾಗಿ ಕೇಳಿದಳು ದೇವಿಕಾ. ಅಯ್ಯ, ನೀನೇನ್ ಮಾಡ್ತೀಯ ತಾಯಿ, ಮಳ್ಳಿ ಮಳ್ಳಿ ಹಾಗಿದ್ದು ಎನ್ನುತ್ತಾ ಇದ್ದವಳಿಗೆ ಸಡನ್ ಆಗಿ ತನ್ನ ಗಂಡ ಹೇಳಿಕೊಟ್ಟಿದ್ದ ಒಳ್ಳೆತನದ ಪಾಠ ನೆನಪಾಯಿತು. ತಪ್ಪು ತಿಳ್ಕೊಬೇಡ ದೇವಿ, ನಂಗೂ ನಿಮ್ಮಣ್ಣಂಗೂ ಏನೋ ಎರಡು ಮಾತಾಯ್ತು. ಆ ಸಿಟ್ಟನ್ನ ನಿನ್ಮೇಲೆ ತೀರಿಸ್ಕೊಂಡ್ಬಿಟ್ಟೆ ಅಷ್ಟೇ. ನಿಮ್ಮಿಂದ ಏನು ತೊಂದರೆ ಇಲ್ಲ. ಸಂತು ಬಗ್ಗೆ ಏನೋ ಮಾತು ಅಷ್ಟೆ ಎಂದು ಹೇಳಿ ತನ್ನ ಒಳ್ಳೆಯತನದ ಮುಖವಾಡ ಕಳಚಿ ಬೀಳದ ಹಾಗೆ ನಿಭಾಯಿಸಿದಳು ರೇಣುಕಾ. ಪಾರ್ಕಿನಲ್ಲಿ ಕೂತಿದ್ದ ಸ್ವಾತಿ, ಸಂಜಯ ಇಬ್ಬರು ಯೋಚನೆಯಲ್ಲಿಯೇ ಮುಳುಗಿದ್ದರು. ಸಾರಿ ಸ್ವಾತಿ, ನಿಂಗೊಂದು ಪಾವ್ ಕಡಲೆ ಬೀಜ ಕೊಡಿಸೋದು ಕೂಡ ನನಗೆ ಶಕ್ತಿ ಇಲ್ದ ಹಾಗಾಗಿದೆ. ತಲೆ ತಗ್ಗಿಸಿ ಬೇಸರದಿಂದ ನುಡಿದ ಸಂಜಯ್. ಆಗಷ್ಟೇ ಅವರ ಮುಂದೆ ಹಾದು ಹೋಗಿದ್ದ ಹುರಿದ ಕಡಲೆ ಬೀಜದ ಕಡೆ ಸ್ವಾತಿ ಆಸೆಯಿಂದ ನೋಡಿದ್ದನ್ನು ಗಮನಿಸಿ ನುಡಿದ ಸಂಜಯ್. ಸಂಜಯ್ ಪ್ಲೀಸ್, ಹಿಂಗೆಲ್ಲ ಹೇಳ್ಬೇಡ, ನಂಗೇನದು ಬೇಕಾಗಿರ್ಲಿಲ್ಲ ಹೇಳಿದಳು ಸ್ವಾತಿ. ಏನ್ ಮಾಡ್ಲಿ ಸ್ವಾತಿ, ತುಂಬಾ ದೊಡ್ಡ ಜವಾಬ್ದಾರಿ ಹೊತ್ಕೊಂಡಾಗಿದೆ. ಬರೋ ಸಂಬಳ ಸಾಕಾಗ್ತಾ ಇಲ್ಲ. ನನ್ನ ಓದಿಗೆ ಇದಕ್ಕಿಂತ ಒಳ್ಳೆ ಕೆಲಸ ಸಿಗೋದೂ ಇಲ್ಲ. ಅದಕ್ಕೆ ಸಂಜೆ ಹೊತ್ತಿಗೆ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಹುಡ್ಕೊಂಡಿದ್ದೀನಿ. ಇನ್ಮೇಲೆ ನಾವಿಬ್ರು ಹೀಗೆ ದಿನ ಸಿಗೋದು ಕೂಡ ಕಷ್ಟ ಆಗ್ಬೋದು ಎಂದು ಸಂಜಯ್ ಹೇಳಿದಾಗ ಸ್ವಾತಿಯ ಕಣ್ಣಲ್ಲಿ ನೀರಾಡಿತು. ನಾನು ಯಾಕಾದ್ರೂ ನಿನ್ ಬದುಕಲ್ ಬಂದು ಅಂತ ಅನ್ಕೊಳ್ತಾ ಇದೆಯೇನೋ ಅಲ್ಲ ಸ್ವಾತಿ? ನನ್ನಿಂದ ನಿಂಗೆ ಬರೀ ಕಷ್ಟನೇ ಎಂದವನ ಕಣ್ಣು ಕೂಡ ಹಸಿಯಾಗಿತ್ತು. ಪ್ಲೀಸ್ ಸಂಜು, ಹಾಗನ್ಬೇಡ. ನನಗೆ ನಿನ್ ಪ್ರೀತಿ ಒಂದೇ ಸಾಕು, ಇನ್ನೇನು ಬೇಡ. ನಿನ್ ಪ್ರೀತಿ ಮುಂದೆ ಯಾವ ಸಿರಿವಂತಿಕೆನೂ ಬೇಡ ನನಗೆ ಎಂದು ಹೇಳುತ್ತಾ ಅವನ ತೋಳಿಗೆ ಒರಗಿದಳು ಸ್ವಾತಿ. ಸಂಜು ಕೂಡ ಪ್ರೀತಿಯಿಂದ ಅವಳನ್ನು ತಬ್ಬಿದ. ನನ್ನ ಓದ್ ಮುಗಿದ ಮೇಲೆ ನಂಗೂ ಕೆಲಸ ಸಿಗುತ್ತೆ. ನಾವಿಬ್ರು ದುಡಿಯೋದ್ರಿಂದ ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡೋಂಟ್ ವರಿ ಸಂಜು ಎಂದಳು ಸ್ವಾತಿ ಮುದ್ದಾಗಿ. ಹಾ ಹೌದು, ನಾನು ಈವ್ನಿಂಗ್ ಕಾಲೇಜಲ್ಲಿ ಓದೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನನಗೂ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ನಾವಿಬ್ರು ಒಳ್ಳೆ ರೀತಿಯಲ್ಲಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಎಂದ ಸಂಜು ಕನಸುಗಣ್ಣಿನಲ್ಲಿ. ಜೀವನದ ಅನುಭವ ಹೆಚ್ಚಾಗಿ ಇರದ ಎಳೆಯ ಪ್ರೇಮಿಗಳು ತಮ್ಮ ಸುಖ ಸಂಸಾರದ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ದರು. ಇನ್ಮೇಲೆ ಹೀಗೆಲ್ಲ ಸಿಗೋಕ್ಕಾಗಲ್ವಾ? ಬೇಸರದಿಂದ ಮತ್ತೆ ಕೇಳಿದಳು ಸ್ವಾತಿ. ಇಲ್ಲ ಚಿನ್ನ, ದಿನ ದಿನ ಸಿಗೋದು ಸಾಧ್ಯನೇ ಇಲ್ಲ. ಸಂಡೇ ಒಂದಿನ ಸಿಗ್ಬೋದು ಅಷ್ಟೆ. ಸಂಜಯನ ದನಿಯಲ್ಲೂ ಬೇಸರ. ಒಂದು ಕೆಲಸ ಮಾಡ್ತೀನಿ, ನಾನು ಯಾವುದಾದ್ರೂ ಕಂಪ್ಯೂಟರ್ ಕೋರ್ಸಿಗೆ ಸೇರ್ಕೊಳ್ತೀನಿ. ಮುಂದೆ ಕೆಲಸಕ್ಕೆ ಸೇರ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಹೇಳಿದಳು ಸ್ವಾತಿ. ಹಾಗೆ ಮಾಡು, ನಾನು ಕೂಡ ಏನಾದರೂ ಸ್ಕಿಲ್ ಕಲಿಯೋಕ್ಕಾಗುತ್ತಾ ನೋಡ್ತೀನಿ. ಸರಿ ಬಾ, ಹೊತ್ತಾಗುತ್ತೆ, ಈಗ ನಿನ್ನ ಬಸ್ ಹತ್ಸಿ ಹೋಗ್ತೀನಿ ಎಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಟರು. ಸಣ್ಣ ವಯಸ್ಸಿನಲ್ಲಿಯೇ ಜವಾಬ್ದಾರಿಗೆ ತಲೆ ಕೊಟ್ಟಿದ್ದರೂ ಸ್ವಾತಿಯ ಮೇಲಿನ ಪ್ರೀತಿ ಏನೂ ಕಡಿಮೆಯಾಗಿರಲಿಲ್ಲ ಸಂಜಯನಿಗೆ. ಅಮ್ಮ, ನಂಗೀಗ್ಲೇ ಮದುವೆ ಬೇಡ ಅಂತ ಹೇಳಿದೆ ತಾನೆ? ನೀನು ಹ್ಞೂ ಅಂದಿದ್ಯಲ್ಲಮ್ಮ, ಮತ್ತ್ಯಾಕೆ ಹುಡುಗನ ಕಡೆಯವ್ರಿಗೆ ಬರೋಕ್ ಹೇಳಿದ್ದು? ಕೋಪ ಬೇಸರ ಎರಡೂ ಸೇರಿಸಿ ಕೇಳಿದಳು ಸ್ವಾತಿ. ನೋಡು, ನಿಂಗೆ ಅನುಭವ ಸಾಲ್ದು. ಸುಮ್ಮನೆ ದೊಡ್ಡೋರು ಹೇಳೋದನ್ನ ಕೇಳ್ಕೊಂಡಿರೋದನ್ನ ಕಲಿ. ಈ ಸೀರೆ ಉಟ್ಕೊಂಡು ನೀಟಾಗಿ ರೆಡಿಯಾಗ್ಬಾ ತುಸು ಒರಟಾಗಿಯೇ ಹೇಳಿದರು ದೇವಿಕಾ. ಈಗಾಗಲೇ 3-4 ಸಂಬಂಧಗಳು ಬಂದಿದ್ದರೂ ಹುಡುಗಿ ತಂದೆ ಸರಿ ಇಲ್ಲ,
ಅಣ್ಣನದು ಅಂತರ್ಜಾತಿ ವಿವಾಹ ಎಂದೆಲ್ಲ ಹೇಳಿ ತಿರಸ್ಕರಿಸಿದ್ದನ್ನು ಬ್ರೋಕರ್ ಅವರ ಕಿವಿಗೆ ಹಾಕಿದ್ದ. ಹಾಗೂ ಹೀಗೂ ಈ ಸಂಬಂಧ ಹುಡುಗಿ ನೋಡುವ ಶಾಸ್ತ್ರದವರೆಗೂ ಬಂದಿದ್ದು, ಇದೇ ಸಂಬಂಧ ಮದುವೆ ಮಂಟಪದವರೆಗೂ ಹೋಗಲಿ ಎಂಬುದು ದೇವಿಕಾ ಅವರ ಹರಕೆಯಾಗಿತ್ತು. ಈ ಸಂಬಂಧ ಹೇಗಾದರೂ ತಪ್ಪಿಬಿಡಲಿ ಎಂಬುದು ಸ್ವಾತಿಯ ಕೋರಿಕೆಯಾಗಿತ್ತು. ಏನೇ ಆದರೂ ಈ ಸಂಬಂಧ ಆಗಿ ಬರುವುದಿಲ್ಲ ಎಂಬುದು ರೇಣುಕಾ ಅವಿನಾಶರ ನಂಬಿಕೆಯಾಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.